ಕರಗ ಚಾಮುಂಡೇಶ್ವರಿ ಉತ್ಸವ ಇಡೀ ರಾಮನಗರ ಜಿಲ್ಲೆಯನ್ನ, ಇಡೀ ರಾಮನಗರ ತಾಲೂಕನ್ನ ವಿಶೇಷವಾದಂಥ ರೀತಿಯಲ್ಲಿ ಬಹಳ ವರ್ಷಗಳಿಂದ ನಾವೆಲ್ಲ ಕೂಡ ಆಚರಣೆಯನ್ನ ಮಾಡ್ತಾ ಬಂದಿದ್ದೇವೆ. ಪ್ರತಿ ವರ್ಷ ವರ್ಣ ಕೂಡ ಬಂದು ಈ ಚಾಮುಂಡಿಯ ಹಬ್ಬಕ್ಕೆ, ಕರಗ ಮಹೋತ್ಸವಕ್ಕೆ ಆಶೀರ್ವಾದ ಮಾಡೋದು ಕೂಡ ಸಾಂಪ್ರದಾಯಿಕವಾಗಿ ನಾವು ನೋಡ್ಕೊಂಡು ಬಂದಿದ್ದೇವೆ. ರಾಜ್ಯದಲ್ಲಿ ಈ ಬಾರಿ ಉತ್ತಮವಾದಂಥ ಮಳೆ ಬೆಳೆ, ಒಳ್ಳೆ ಮಳೆ ಆಗ್ತಾ ಇದೆ. ಈಗಾಗಲೇ ಬಾಲಕೃಷ್ಣ ಅವರು ಹೇಳಿದಾಗೆ ನಮ್ಮೆಲ್ಲ ಜಲಾಶಯಗಳು ತುಂಬಿದೆ. ನಾನಾದರೂ ಭಗವಂತನಲ್ಲಿ, ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ಈ ರಾಜ್ಯದ ರೈತರ ಸಂಕಷ್ಟಗಳನ್ನ ದೂರ ಮಾಡಿ ಈ ರಾಜ್ಯದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನ ಕೊಡೋದ್ರ ಮುಖಾಂತರ ಭಗವಂತ ತಾಯಿ ಆಶೀರ್ವಾದ ಮಾಡಲಿ ಅಂತ ಹೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ಬಹುಶಃ ನನಗೆ ಗೊತ್ತು ನೀವ್ಯಾರು ನಮ್ಮ ಭಾಷಣ ಕೇಳಲ್ಲ ಅಂತ. ನೀವು ಕೇಳಕ್ ಬಂದಿರೋದು ಅರ್ಜುನ್ ಜನ್ಯನ ಹಾಡುಗಳನ್ನ, ಹೌದಾ ಅಲ್ವಾ? ಇನ್ನೊಂದು ಸ್ಪಟ್ ಇರ್ಲಿ ಅಂತ ಹೇಳ್ಬಿಟ್ಟು ಮಂಗಳಿ ಬೇಳೆ ಬಂದಿದ್ದಾಳೆ ಹೈದರಾಬಾದಿಂದ, ಮಂಗಳಿನೂ ಒಂಚೂರು ನೋಡ್ಕೊಳ್ಳೋಣ ಅಂತ ಬಂದಿದ್ದೀರಾ ಇಲ್ವಾ? ಮತ್ತೆ ಇನ್ಯಾದಕ್ಕೆ ಬಂದಿದ್ದೀರಿ? ನನ್ನನ್ನು ನೋಡಕ್ಕಲ್ಲಪ್ಪ, ನನ್ನನ್ನು ರೆಸ್ಟ್ ಕೊಟ್ಟಿದ್ದೀರಾ, ತಲೆ ಹಾಕಿ ಇಡ್ಸ್ಕೊತೀರಾ? ಅಥವಾ ಅನುಶ್ರೀ ನೋಡಕ್ ಬಂದಿದ್ದೀರಾ? ನಿಮ್ಗೆ ಮಾರ್ಕೆಟ್ ಜಾಸ್ತಿ ರೀ ಎಲ್ರಿಗಿನ್ನ. ಅನುಶ್ರೀ ನೋಡಕ್ ಬಂದಿದ್ದೀರಾ? ಪರವಾಗಿಲ್ಲ, ಅವರು ಚೆನ್ನಾಗಿ ನೋಡ್ತಾ ಇದ್ದಾರೆ ನೋಡಿ. ನಮ್ಮ ರಾಮನಗರ ಜನಕ್ಕೆ ಮೋಸ ಮಾಡಬೇಡಿ ನೀವು. ಅವ್ರು ಬಹಳ ಒಳ್ಳೆಯವರು. ಸೊ ಇವತ್ತು ಒಳ್ಳೆ ಕಾರ್ಯಕ್ರಮಗಳನ್ನ ಅರ್ಜುನ್ ಜನ್ಯ ಮತ್ತು ತಂಡ ನೀಡ್ತಾ ಇದೆ. ನಮ್ಮ ನೆನಪಿರಲಿ ಪ್ರೇಮ್ ಕೂಡ ಬಂದು ಕಾಯ್ತಾ ಇದ್ದಾರೆ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಹೇಳಿ. ಡಿ.ಕೆ. ಶಿವಕುಮಾರ್ ಅವರು ಕೂಡ ರಸ್ತೆಲ್ಲ ಇದ್ದಾರೆ ಅಂತ ಹೇಳಿ MLA ಅವರು ಹೇಳಿದ್ರು, ಅವರು ಬರ್ತಾ ಇದ್ದಾರೆ ಅಂತ ಹೇಳಿ. ಜೊತೆಗೆ ಬಹಳ ಪ್ರಮುಖವಾಗಿ ಅನೇಕರು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ, ಸ್ಪಾನ್ಸರ್ಸ್ ಮಾಡಿದ್ದಾರೆ, ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ತಮ್ಮೆಲ್ಲರ ಪರವಾಗಿ ವಂದಿಸ್ತಾ, ನನ್ನನ್ನ ಬರಮಾಡಿಕೊಟ್ಟಂತ ಶಾಸಕರಿಗೆ ಮತ್ತು ಆಯೋಜಕರಿಗೆ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರಿ ನನ್ನ ಮಾತನ್ನ ಮುಗಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.